ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಸ್ನೇಹಿತರೆ? ಎಲ್ಲರೂ ಚೆನ್ನಾಗಿದ್ದೀರಾ? ನಾವು ಸಹ ಚೆನ್ನಾಗಿದ್ದೀವಿ ನೋಡಿ. ಬನ್ನಿ ಇವತ್ತಿನ ಲಾಗ್ ತುಂಬ ದಿನ ಆದಮೇಲೆ ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. 3-4 ದಿನ ಆಯ್ತು ಲಾಗ್ ಮಾಡಿಲ್ಲ ಸ್ನೇಹಿತರೆ. ಏನೋ ಊರಿಗೆ ಹೋಗುವಾಗ ನಾನು ಲಾಗ್ ಮಾಡಿದ್ದೆ ಅಷ್ಟೇ. ವಾಪಸ್ ನಾವು ಊರಲ್ಲಿ ಲಾಗ್ ಮಾಡಲಿಕ್ಕೆ ಹೋಗಲಿಲ್ಲ. ಯಾಕೆ ಅಂದರೆ ಅಲ್ಲಿ ನಮ್ಮ ಅಮ್ಮನ ಮನೇಲಿ ಫಂಕ್ಷನ್ ಇತ್ತು, ಮಾಡಬೇಕಿತ್ತು. ಆದರೆ ನನಗೆ ಮಾಡ್ಕೊಳ್ಳಿಕ್ಕೆ ಟೈಮೇ ಸಿಗಲಿಲ್ಲ. ಧನುಷನಿಗೆ ಸ್ವಲ್ಪ ಹುಷಾರಿರಲಿಲ್ಲ, ಅವನು ಕೂಡ ಮಾಡಲಿಲ್ಲ. ಎಲ್ಲೋ ಒಂದು ಚೂರು ಮಾಡಿದ್ದಿದೆ ಫ್ರೀ ಇರುವಾಗ, ಅದನ್ನು ಮಾತ್ರ ಮಾಡಿದ್ದೇನೆ ನಿನ್ನೆ. ನಾನು ವಾಪಸ್ ರಿಟರ್ನ್ ಊರಿಗೆ ಬಂದಿದ್ದೇನೆ. 2 ದಿನದಲ್ಲಿ ಬಂದಿದ್ದೇನೆ. ಜಾಸ್ತಿ ದಿನ ನಿಂತಿಲ್ಲ ನಾನು ಅಮ್ಮನ ಮನೆಯಲ್ಲಿ. ಮಂಗಳವಾರ ಫಂಕ್ಷನ್ ಇತ್ತು. ಮಂಗಳವಾರ ದಿನ ದೇವ್ರಿಗೆ ಮುಗಿಸ್ಕೊಂಡು ಮತ್ತೆ ರಿಟರ್ನ್ ಮರುದಿನ ಇದೊಂದು ಸ್ವಲ್ಪ ಖಾರ ಇದ್ದಿರಲಿಲ್ಲ. ನಮ್ಮ ಉತ್ತರ ಕರ್ನಾಟಕದ ಮಸಾಲೆ ಖಾರ ಗೊತ್ತಿದೆ ನಿಮಗೆ ನೋಡಿ. ಪ್ಯೂರ್ 2 kg ಬ್ಯಾಡಿಗೆ ಮೆಣಸು ತೊಗೊಂಡು ಖಾರದ ಮಸಾಲೆನ ಮಾಡ್ಕೊಂಡ್ಬಂದಿದ್ದೀನಿ. ಇದರ ರೆಸಿಪಿ ಆಲ್ರೆಡಿ ಶೇರ್ ಆಗಿದೆ, ತುಂಬ ಚೆನ್ನಾಗಿರುತ್ತೆ. ಇದು 1 ವರ್ಷಕ್ಕೆ ಆಗುತ್ತೆ ನನಗೆ. ಅಮ್ಮನಿಗೆ ಸ್ವಲ್ಪ ಕೊಟ್ಟು ನಾನು ಸ್ವಲ್ಪ ತೊಗೊಂಬಂದಿದ್ದೀನಿ. ಹಾಗಾಗಿ ಈಗ ಇಲ್ಲಿ ಏನೇನು ತಂದಿದ್ದೇನೆ ಊರಿಂದ ಅಂಥೇಳಿ ಒಂದು ಸತಿ ತೋರಿಸ್ತೇನೆ ಬನ್ನಿ. ಇಲ್ಲಿ ಇದು ಜೋಳದ ಹಿಟ್ಟಿದೆ, ಒಂದು 6-7 kg ಅಷ್ಟು ಜೋಳದ ಹಿಟ್ಟು ತಂದಿದ್ದೇನೆ. ಹಾಗೆ ಇಲ್ಲಿ ನೋಡಿ, ಇದೆಲ್ಲ ನಮ್ಮ ಗದ್ದೆದೇನೆ. ನನ್ನ ತಂಗಿ ಸ್ವಲ್ಪ ತಂದಿದ್ಲು ಅವ್ರ ತೋಟದ್ದು, ಈ ಕಡೆ ಬಾಯಿ ಅವ್ರ ತೋಟದ್ದು. ಮತ್ತು ನಮ್ಮ ಚಿಕ್ಕಪ್ಪನ ಗದ್ದೆಯಿಂದ ಸ್ವಲ್ಪ ಟೊಮೆಟೊ, ನ್ಯಾಚುರಲ್ ಆಗಿ ಬೆಳೆದಿರೋಂಥ ಹಣ್ಣು ಟೊಮೆಟೊ. ಹಾಗೆ ಹಸಿ ಕಾಯಿ ಚಟ್ನಿಗೆಲ್ಲ ಬರುತ್ತೆ ಟೊಮೆಟೊದ್ದು. ಹಾಗೆ ಇದು ನೋಡಿ ನಮ್ಮ ತಂಗಿ ಗದ್ದೆದು ಅರಿಶಿನ ಹುಡಿ. ಅವ್ರು ಅರಿಶಿನ ಹುಡಿ ಮಾಡ್ಕೊಂಬಂದು ನಂಗೆ ಕೊಟ್ಟಿದ್ದಾರೆ. ಇಷ್ಟು 1 ವರ್ಷಕ್ಕೊಮ್ಮೆ ಆಗುತ್ತೆ. ನಾವು ಅರಿಶಿನ ಹುಡಿ ಯಾವಾಗಲೂ ಕೊಂಡು ತೊಗೊಳ್ಳಲ್ಲ, ಅವಳೇ ಕೊಡೋದು ನಮಗೆ. ಅವಳು ಅರಿಶಿನ ಕೊಟ್ಟಿರ್ತಾಳೆ, ನಮ್ಮ ಅಮ್ಮ ಎಲ್ಲ ಬೀಸಿ ರೆಡಿ ಮಾಡಿ ಕೊಡ್ತಾರೆ ನನಗೆ. ಇಲ್ಲಿ ಒಂದು ಡಿಸ್ಕೋ ಪಾಪ್ಡಿ ನಮ್ಮಮ್ಮ ಮನೆಯಲ್ಲಿ ಮಾಡಿದ್ವಿ, ಸ್ವಲ್ಪ ತೊಗೊಂಬಂದೆ. ನಾನು ಮನೇಲಿ ಹಾಕ್ತೀನಲ್ಲ, ಹಾಗಾಗಿ ಅದು ಬಂದು ಅಕ್ಕಿ ಹಪ್ಪಳ ಸ್ವಲ್ಪ ತೊಗೊಂಬಂದೆ. ಮಷಿನ್ ತೊಗೊಂಬಂದಿದ್ದೇನೆ, ಇಲ್ಲೇ ಮಾಡ್ಕೊಂಡ್ರೆ ಆಯ್ತು ಅಂತೇಳಿ. ಅಮ್ಮ ಕೇಳೋದೇ ಇಲ್ಲ, ಸ್ವಲ್ಪನಾದ್ರೂ ತೊಗೊಂಡು ಹೋಗು ಅಂತಾರೆ ಅವರಿಗೂ, ಮತ್ತು ಬೇಜಾರಾಗುತ್ತೆ ಅಂತೇಳಿ ಸ್ವಲ್ಪ ತೊಗೊಂಬಂದಿದ್ದೀನಿ. ಹಾಗೆ ಪಪ್ಪಾಯ ನೋಡಿ ನಮ್ಮಮ್ಮ ಎಷ್ಟೊಂದು ತಂದು ಕೊಟ್ಟಿದ್ದಾರೆ. ಹಾಗೆ ಮಾವಿನ ಹಣ್ಣು. ಹಾಗೆ ಇಲ್ಲಿ ಬಂದರೆ ಈರುಳ್ಳಿ, ನಮ್ಮಮ್ಮ ಅವ್ರ ಮನೆಗೆ ಅಂತ ತಂದಿದ್ರು, ಸ್ವಲ್ಪ ಅದರಂದು ಈರುಳ್ಳಿ ಕೊಟ್ಟರು. ಹಾಗೆ ಇಲ್ಲಿ ಚೌಳಿ ಕೊಡು, ಜವಾರಿ ಚೌಳಿ ಕೊಡು. ಹಾಗೆ ಬೆಂಡೆಕಾಯಿ ಸ್ವಲ್ಪ ಜವಾರಿ. ಮತ್ತು ಇಲ್ಲಿ ನೋಡಿ, ಇಲ್ಲಿ ಸ್ವಲ್ಪ ಕಾಯಿ ಮೆಣಸು, ಹಾಗೆ ಗುಳ್ಳ ಇದು. ಮತ್ತು ನೋಡಿ ಇಲ್ಲಿ ನಮ್ಮ ಚಿಕ್ಕಮ್ಮನ ಗದ್ದೆದು ಹಸಿರು ಗುಳ್ಳ ನೋಡಿ, ತುಂಬ ಎಳೆದು ಎಣ್ಣೆಗಾಯಿ ಮಸ್ತಾಗುತ್ತೆ ಸ್ನೇಹಿತರೆ. ಹಾಗೆ ಹೀರೆಕಾಯಿ ನೋಡಿ ಎಷ್ಟು ಎಳೆದು ನಮ್ಮ ಚಿಕ್ಕಮ್ಮನ ಗದ್ದೆದು. ಇದು ಕೂಡ ಬೆಂಡೆಕಾಯಿ ಕೂಡ ಅಲ್ಲಿದ್ದೇನೆ, ಎಲ್ಲ ಅಲ್ಲಿದ್ದೇನೆ. ಮುಳ್ಳು ಸೌಂತೆ ತಂದಿದ್ದೇನೆ. ಹಾಗೆ ಆ ಚೀಲದಲ್ಲಿ ಏನಪ್ಪ ಅಂದರೆ ಸ್ವಲ್ಪ ಗೋಧಿ ರವೆ ಇದಾವೆ ಅದರಲ್ಲಿ, ಆಮೇಲೆ ತೋರಿಸ್ತೀನಿ. ಗೋಧಿ ರವೆ, ಹಾಗೆ ಬಂದು ಇಲ್ಲಿ ಹಸುವಿನ ತುಪ್ಪ ಗೊತ್ತೇ ಇದೆ ನಿಮಗೆ, ಎಮ್ಮೆ ತುಪ್ಪ ನೋಡಿ. ಇದು ಒಂದು ಅರ್ಧ kg ಇರಬೇಕು. ಹಾಗೆ ನಮ್ಮ ತಂಗಿ ತಂದಿದ್ಲು, ನಮ್ಮ ಅಮ್ಮನ ಮನೇಲಿ ಫಂಕ್ಷನ್ ಇತ್ತಲ್ಲ, ಅದನ್ನು ನಾನು ಈ ಕಡೆಗೆ ತೊಗೊಂಬಂದೆ. ಉಳಿದಿದ್ದನ್ನು ಅಷ್ಟು ಒಂದು ಡಬ್ಬಿ ಉಳಿದಿತ್ತು ತೊಗೊಂಬಂದಿದ್ದೀನಿ. ಇದಕ್ಕೆ ಹಾಕಿಟ್ಕೋತೀನಿ ಈಗ. ಇದು ಬಂದು ಹಪ್ಪಳ ಖಾರ ನೋಡಿ, ಸೋಡಾ ಪುಡಿ ಥರ ಇರುತ್ತೆ. ನಮ್ಮಮ್ಮ ಹಪ್ಪಳ ಖಾರ ಸಹ ಕೊಟ್ಟು ಕಳಿಸಿದ್ದಾಳೆ ನನಗೆ ಮಾಡ್ಕೊಳ್ಳಿಕ್ಕೆ. ಹಾಗೆ ಇದು ಜೋಳದ ಹಿಟ್ಟು ಅಂತ ಆವಾಗಲೇ ಹೇಳಿದೆ, ಮಸಾಲೆ ಖಾರ ಇದು. ಇದರಲ್ಲಿ ಏನು ಇದೆ ಅಂತಂದರೆ ಶಾವಿಗೆ ಇದೆ ನೋಡಿ, ಕಾಣ್ತಿರ್ಬೋದು ಶಾವಿಗೆ. 5 kg ಶಾವಿಗೆ ಮಾಡಿಸಿದ್ರು ಅಮ್ಮ, ಶಾವಿಗೆ ಕೊಟ್ಟಿದ್ದಾರೆ. ಹರಟಿ ತೊಗೊಂಡು, ಹಾಗಾಗಿ 5 kg ಶಾವಿಗೆ ತೊಗೊಂಬಂದಿದ್ದೀನಿ. ಎಲ್ಲ ಈ ಥರ ಹೊತ್ಕೊಂಡು ಬರ್ಬೇಕಂತ ತುಂಬಾ ಕಷ್ಟ. ಬಿಚ್ಚಿ ಓಪನ್ ಮಾಡಿ. ಇದು ಮೆಕ್ಕೆಜೋಳದ ರೊಟ್ಟಿ ನೋಡಿ ಸ್ನೇಹಿತರೆ, ಎಷ್ಟು ಇಷ್ಟಪಟ್ಟು ದೇವ್ರಿಗೆ ಮಾಡಿದ್ದೇವಲ್ಲ ನಮ್ಮಮ್ಮ, ಅಲ್ಲಿ ದೇವಸ್ಥಾನಕ್ಕೆ ನಮ್ಮ ತಂಗಿ ಮಾಡ್ಕೊಂಡಿಳು. ಎಷ್ಟು ಜನ ಇಷ್ಟಪಟ್ಟು ಈ ರೊಟ್ಟಿನ ತಿಂದರು ಅಂದರೆ ಬಸ್ಸಲ್ಲಿ ಇಟ್ಕೊಂಬಂದಿದ್ವಿ. ಎಲ್ಲ ತುಂಡಾಗ್ಯಾವ ನೋಡಿ. ಈ ಥರ ಮೆಕ್ಕೆಜೋಳ ತುಂಬಾ ಚೆನ್ನಾಗಿರುತ್ತೆ. ಈ ಥರದ್ದು ಒಂದು 2 kg ಬಿಸ್ಕೆಟ್ ತೊಗೊಂಡಿದ್ದೀನಿ. ಇದು ಕೂಡ ಮೆಕ್ಕೆಜೋಳದ್ದೇನೆ, ಕಪ್ಪ ಆಗಲ್ಲ ಮಕ್ಕಳಿಗೆ ಅಂಥೇಳಿ. ಹಾಗೆ ಒಂದು ಅರ್ಧ kg ಖರ್ಜೂರ ತೊಗೊಂಡಿದ್ದೀನಿ. 1/4 kg ಎರಡು, ಅರ್ಧ kg ಖರ್ಜೂರ. ನಮ್ಮಮ್ಮ ಮಕ್ಕಳಿಗೆ ಏನು ಕೊಟ್ಟರು ಅಮ್ಮನಿಗೆ ಸಮಾಧಾನ ಆಗಲ್ಲ ಸ್ನೇಹಿತರೆ. ಇದು ಬಂದು ಪಿತಾಂಬರಿ ಪುಡಿ ಅಂತೆ, ತುಂಬ ಚೆನ್ನಾಗಿದೆ ದೇವರ ತೊಳೆಯಲಿಕ್ಕೆ ಅದು ಅಂಥೇಳಿ ನಮ್ಮಮ್ಮ ಬಿಡೋದೇ ಇಲ್ಲ. ಈ ಚಿಕ್ಕ ಕೊಡ್ತಾರಲ್ಲ, ಒಂಥರ ಖುಷಿಯಾಗುತ್ತೆ ನೋಡಿ ನನಗೋಸ್ಕರ. ಇದು ಒಂದು ಇದು ಡಿಸ್ಕೋ ಪಾಪಡಿ ಮಣಿ ಮಾಡಿಸ್ಕೊಟ್ಟಿದ್ದಾರೆ, ಸಂಡಿಗೆ ಮಣಿ ಹಾಕಲಿಕ್ಕೆ. ಚೆನ್ನಾಗಿದೆ ಅಲ್ಲ. ಹಾಗೆ ನೋಡಿ ಇಲ್ಲೊಂದು kg ಇದು ಇದೆ ಬಿಸ್ಕೆಟು, ಇಲ್ಲೊಂದು kg ಇದೆ, ಇಲ್ಲೊಂದು kg ಇದೆ. 2 kg ಬಿಸ್ಕೆಟು. ಹಾಗೆ ಇಲ್ಲಿ ನೋಡಿ ಮತ್ತೆ ಒಂದಿಷ್ಟು ಪಾತ್ರೆಗಳು. ನಮ್ಮಮ್ಮ ತುಂಬ ಪಾತ್ರೆ ನನಗೆ ಯಾವಾಗ ಸತಿಗೆ ಒಂದು 5-6 ಪಾತ್ರೆ ಕೊಟ್ಟೇ ಕೊಡ್ತಾರೆ ಸ್ನೇಹಿತರೆ, ಕೇಳೋದೇ ಇಲ್ಲ ನೋಡಿ. ಇದು ಅಲ್ಲಿ ಊರ ಕಡೆ ಕೂದಲ ಎಲ್ಲ ತೊಗೋತಾರೆ ನೋಡಿ, ಇಲ್ಲಿ ಎಲ್ಲ ಕೂದಲ ಎಲ್ಲ ಬಿಸಾಕ್ತೇವೆ, ಅಲ್ಲಿ ಕೂದಲ ತೊಗೊಂಡು ಹೋಗ್ತಾರೆ ಸ್ನೇಹಿತರೆ. ನೋಡಿ ಈ ಥರದ್ದು ನಮ್ಮಮ್ಮ 6 ಚಮ್ ತೊಗೊಂಡಿದ್ರು. 4 ನನ್ನ ತಂಗಿ ಮಗ ಹೇಳ್ತಾ ಇದ್ದ, ತೇಜು
ಇಲ್ಲಮ್ಮ ತೊಗೊಂಡೋಗು ದೊಡ್ಡಮ್ಮ, ಇದನ್ನು ತೊಗೊಂಡೋಗು ನೀ ಅಂಥೇಳಿ ನಮ್ಮಮ್ಮ ನೀ ತೊಗೊಂಡೋಗುವ ಅಂಥೇಳಿ ಮತ್ತೆ ಇದೆರಡು ಚಂಪು ಕೊಟ್ಟರು. ಎಷ್ಟು ಕೊಟ್ಟರು ತಾಯಿ ಮನೆಯಿಂದ ಸಾಕಾಗಲ್ಲ ಹೆಣ್ಮಕ್ಳಿಗೆ, ಮತ್ತು ಅಮ್ಮಂದಿರು ಎಷ್ಟು ಕೊಟ್ಟರು ಮಕ್ಕಳಿಗೂ ಸಾಕಾಗಲ್ಲ ಸ್ನೇಹಿತರೆ. ಇದು ಕಡಾಂಗಿ ಎಷ್ಟು ಭಾರ ಇದೆ ಅಂದರೆ ತುಂಬಾ ಭಾರ ಇದೆ, ಒಳ್ಳೆ ಕ್ವಾಲಿಟಿದಿದೆ ಕಡಾಂಗಿ ನೋಡಿ. ಅಮ್ಮ ನಾನೊಬ್ಬಳೇ ತರ್ತೇನೆ, ಉಳ್ಕೋದವರೆಲ್ಲ ಯಾರೂ ತರಲ್ಲ, ನಮ್ಮಮ್ಮ ತೊಗೊಂಡಿಟ್ಟಿರ್ತಾರೆ, ನನಗೆ ಕೊಡ್ತಾರೆ. ಚಿಕ್ಕದೊಂದು ಪರಾತು ಈ ಸತಿ ಇಷ್ಟು ತೊಗೊಂಬಂದಿದ್ದೀನಿ ಸ್ನೇಹಿತರೆ, ಖುಷಿಯಾಗುತ್ತೆ. ಇರಲಿ ಬಿಡು, ಅಲ್ಲೇ ಈಗ ಸಾಮಾನು ತೆಗಿತೀನಿ ಸುಮ್ಮನೆ. ಈಗ ಇಷ್ಟೆಲ್ಲ ತೊಗೊಂಡು ಬಂದಿದ್ದೀನಿ ಸ್ನೇಹಿತರೆ. ಹಾಗೆ ಧನುಷನಿಗೆ ಒಂದು ಸೆಟ್ ಅರ್ಬಿ ಕೊಟ್ಟಿದ್ದಾರೆ, ನನಗೂ ಒಂದು ಸೀರೆ ಕೊಟ್ಟಿದ್ದಾರೆ. ಸೀರೆ ಇಲ್ಲೇ ನಾನೇ ತೊಗೊಂಡೋಗಿದ್ದೆ, ನಮ್ಮ ಅಂಗಡಿದೇನೆ. ಇದರಲ್ಲಿದನೇ ಒಂದು 4 ಸೀರೆ ನನ್ನ ತಂಗಿಯರಿಗೆ ಆಯಿತು, ನಂಗಾಯಿತು. ಸೇಮ್ ಸೀರೆ ತೊಗೊಂಡು ಹೋಗಿದ್ದೆ ನಮ್ಮ ಅತ್ತೆಗೆ ಅದು. ಹಾಗಾಗಿ ಅದನ್ನು ಆಮೇಲೆ ನಿಮಗೆ ತೋರಿಸ್ತೀನಿ. ಇಷ್ಟು ತಂದಿದ್ದೇನೆ. ಹಾಗೆ ಇದರೊಟ್ಟಿಗೆ ಇನ್ನೊಂದು ಪದಾರ್ಥ ತಂದಿದ್ದೀನಿ ದೊಡ್ಡದು. ಏನಪ್ಪ ಅಂದರೆ ಸೀರೆ ಪಾರ್ಸಲ್ ನೋಡಿ, ಓಪನ್ನೇ ಮಾಡಿಲ್ಲ, ಅಷ್ಟು ಅರ್ಜೆಂಟಲ್ಲಿ ಊರಿಗೆ ಹೋಗಿಬಿಟ್ನಿ. ಮನೆಯೆಲ್ಲ ತಿಪ್ಪೆ ಆಗಿದೆ, ಈಗ ತೆಗಿಬೇಕು ಸ್ನೇಹಿತರೆ. ನಾವು ಗೋಧಿ ತಂದಿದ್ದೀನಿ ನೋಡಿ ಅಲ್ಲಿಂದ. ಇದು 2 ಕುಡಿ 70 kg ಇದೆ ಗೋಧಿ. ಬಸ್ಸಿಗೆ ಏನೋ ಬಂದಿದೆ ಇಲ್ಲಿ, ಏನು ಧನುಷದ ಏನೋ ಬಂದಿದೆ ಸೆಡ್ಡಲ್ಲಿ, ಸಿಕ್ಕಾಪಟ್ಟೆ ಸಿಕ್ಕಿದೆ ಸ್ನೇಹಿತರೆ. ಇದು 2 ಸೇರಿ 70 kg ಇದೆ. ಇಲ್ಲಿ ಬರೆದಿದ್ದಾರೆ ನೋಡಿ, 70 kg ಇದೆ ಗೋಧಿ. ಇದರಲ್ಲಿ ಹಾಕಿ ತೂಕ ಮಾಡಿ ಕೊಟ್ಟಿದ್ರು, ನಾನು 2 ಪಾಲು ಮಾಡ್ಕೊಂಬಂದೆ. ಅಂದರೆ 70 kg ಹೊರಲಿಕ್ಕೆ ಹೆಣ್ಮಕ್ಳಿಗೆ ತುಂಬಾ ಕಷ್ಟ ಆಗುತ್ತೆ. ನನ್ನ ತಮ್ಮ ಬಂದಿದ್ದ, ಅವ್ನು ತಂದು ರಿಕ್ಷಾದಲ್ಲಿ ಇಟ್ಟು ಅಮ್ಮನ ಮನೆಯದು, ಅಲ್ಲಿಂದ ನಾವು ಬಸ್ಸಿಗೆ ಹಾಕ್ಕೊಂಡು ಬಂದಿದ್ದೆ. ಇಷ್ಟು ಎಲ್ಲ ಹೊತ್ಕೊಂಡು 6 ಲಗೇಜ್ ಆಗಿದ್ದು ಸ್ನೇಹಿತರೆ. 6 ಲಗೇಜ್ ಎಲ್ಲ ತೊಗೊಂಡು ಇಷ್ಟು ಬರಬೇಕಾದ್ರೆ ಸಾಕಾಗಿ ಹೋಯಿತು. ಒಂದು ಬಟ್ಟೆದ್ದೇ ಬ್ಯಾಗ್ ಆಗುತ್ತೆ, ಇದೇ ಒಂದು ಲಗೇಜ್ ಆಗುತ್ತೆ ನನಗೆ. ಹಾಗಾಗಿ ಇಲ್ಲಿ ನೋಡಿ ಧನುಷನಿಗೆ ಒಂದು ಸೆಟ್ ಡ್ರೆಸ್ ಕೊಟ್ಟಿದ್ದಾರೆ. ಇಲ್ಲ ನೋಡಿ, ಒಂದು ಸೆಟ್ ಡ್ರೆಸ್ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಹಾಗಾಗಿ ಈಗ ಇದೆಲ್ಲ ಹಣ್ಣು ಎತ್ತಿಟ್ಕೋಬೇಕು. ಇದನ್ನ ಎತ್ತಿಡ್ಲಿಕ್ಕೆ ನನಗೇನು ತುಂಬ ದಿನ ಟೈಮ್ ಬೇಕಾಗತ್ತೆ. ಈಗ ತರಕಾರಿ ಎಲ್ಲ ತೆಗೆದು ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಡ್ತೀನಿ ಮೊದಲಿಗೆ, ನಂತರ ಇದನ್ನು ಮಾಡ್ತೀನಿ ಸ್ನೇಹಿತರೆ. ಈಗ ಸೀರೆ ಆರ್ಡ್ರ್ ಬಂದಿದೆ, ಒಂದು 7 ಸೀರೆ ಆರ್ಡ್ರ್ ಬಂದಿದೆ. ಒಂದೇ ಕಡೆ ಕಳಿಸ್ಬೇಕು ನಾನು ಬೇಗ, ಅದು ಬಾಕ್ಸಲ್ಲಿದೆ, ಅದನ್ನು ಕಳಿಸ್ಬಿಡ್ತೀನಿ. ಜಾತ್ರೆ ಇದೆ ಅಂತೆ ಅವರಿಗೆ, ಒಂದೇ ಕಡೆ ಕಳಿಸ್ಲಿಕ್ಕಿದೆ. ಈಗ ಇದೆಲ್ಲ ಪ್ಯಾಕ್ ಮಾಡಿ ತೆಗೆದಿಟ್ಟು ಆಮೇಲೆ ಕಳಿಸ್ತೀನಿ. ಪಪ್ಪಾಯಿ ನೋಡಿ, ಇದಿಷ್ಟು ಸೇರಿ ಇಂಥ ದಿನ ಅಮ್ಮನಿಗೆ 2 ಕಾಯಿ ಕೊಟ್ಟು ಬಂದಿದ್ದೀನಿ. 8 ಕಾಯಿ ಕೊಟ್ಟಿರೋ 100 ರೂಪಾಯಿ ಅಂತ ನೋಡಿ. ನಮ್ಮ ಮನೆ ಹತ್ರ ಒಬ್ಬರು ತೋಟದಲ್ಲಿ ಹಾಕಿದ್ರು, ಅವ್ರು ತಂದು ಕೊಟ್ಟರು, 100 ರೂಪಾಯಿ ತೊಗೊಂಡಿದ್ದಾರೆ ಸ್ನೇಹಿತರೆ. ಹಾಗಾಗಿ ಯಾರಿಗೆಲ್ಲ ಇಷ್ಟ ಅಂಥೇಳಿ ಕಮೆಂಟ್ ಮಾಡಿ. ತಾಯಿ ಮನೆಯಿಂದ ಎಷ್ಟೇ ಕೊಟ್ಟರು ಮಕ್ಕಳಿಗೆ ಕಮ್ಮಿನೇ. ಮತ್ತು ಅಮ್ಮ ಚಿಕ್ಕ ನೋಡಿ, ನಾನು ಬೇಡ ಅಂತ ಎಷ್ಟೇ ಹೇಳಿದರೂ ಸಹ ಮೆಣಸಿನ್ಕಾಯಿ ನೋಡಿ ನಮ್ಮಮ್ಮ, ಉಂಟಮ್ಮ ನಾನು ಮನೆ ಹತ್ರನ ಹಾಕಿದ್ದೀನಿ, ಹಣ ಕೊಟ್ಟು ತಂದು ಇಟ್ಟಿದ್ದೀನಿ, ಬೇಡ ಅಂದರೆ ಇಷ್ಟೇ ಮೆಣಸಿನ್ಕಾಯ್ದ ನೀನು ಇಟ್ಕೋ ಅಂದರೆ, ಇಲ್ಲ ನಮಗೆ ಸಿಗುತ್ತೆ, ನೀನು ತೊಗೊಂಡೋಗು ಅಂತಾರೆ ನಮ್ಮಮ್ಮ. ಅಮ್ಮನ ಪ್ರೀತಿ ಅಂದರೆ ಹಾಗೆ ಅಲ್ಲ ಸ್ನೇಹಿತರೆ ಮಕ್ಕಳಿಗೆ. ಅಂದರೆ ನನಗಿನ್ನೂ 3 ಜನ ತಂಗಿಯರ್ದಾರ, ಅವ್ರು ಯಾರೂ ಈ ಥರ ತೊಗೊಂಡು ಹೋಗಲ್ಲ. ನಾನು ದೂರ ಇರ್ತೀನಲ್ಲ, ನಾನೇ ಎಲ್ಲ ಥರ ಜಾಸ್ತಿ ತೊಗೊಂಬರ್ತೀನಿ. ಹಾಗಾಗಿ ನೋಡಿ, ತುಪ್ಪ ಮೊದಲು ಮಾಡಿ ಕೊಟ್ಟು ಕಳಿಸ್ತಾರೆ ನಮ್ಮಮ್ಮ. ಮತ್ತು ಇಲ್ಲೊಬ್ರಿಗೆ ನಮ್ಮ ಅಮ್ಮರಿಗೆ ಗುರೆಳ್ ಬೇಕಾಗಿದ್ದು, ಒಂದು 1/4 kg ಗುರೆಳ್ ತಂದಿದ್ದೀನಿ, ಕೊಡಬೇಕು ಅವರಿಗೆ. ಈಗ ಇಷ್ಟು ಪಪ್ಪಾಯನ್ನೇನು ನಾವೇನು ತಿನ್ನಲ್ಲ, ಎಷ್ಟು ಗುಳ್ಳ ಅದು ಹಿಂಗೆಲ್ಲ, ಇದರ ಸ್ವಲ್ಪ ನಮ್ಮ ಅಮ್ಮರಿಗಷ್ಟು ಕೊಡ್ತೀನಿ ಸ್ನೇಹಿತರೆ. ಈಗ ಮತ್ತೆ ಇದನ್ನೆಲ್ಲ ಎತ್ತಿಟ್ಕೊಂಡ್ಬಿಡ್ತೀನಿ, ಮತ್ತೆ ನಿಮಗೆ ಸಿಗ್ತೀನಿ ನೋಡಿ ಸ್ನೇಹಿತರೆ. ಮಸಾಲೆ ಖಾರ ನೋಡಿ ಎಷ್ಟು ಚೆನ್ನಾಗಿದೆ, ಪರಿಮಳ ಅಂತೂ ತುಂಬಾ ಚೆನ್ನಾಗಿ ಬರ್ತಾಯಿದೆ. ನಾನು 1.5 kg ಅಷ್ಟು ಕುಟ್ಟಿಸ್ಕೊಂಬಂದಿದ್ದೇನೆ. ಫುಲ್ ಬ್ಯಾಡಿಗೆ ಕಾಯಿ ನೋಡಿ ಎಷ್ಟು ಕಲರಾಗಿ ಕೊಡ್ತಾಯಿದೆ. ನಾನೀಗ ಇದಕ್ಕೆ ಇಲ್ಲಿ ಇದರೊಳಗಡೆ ಹಾಕ್ತಾಯಿದ್ದೀನಿ, ಕಲಬರ್ನಿ ಒಳಗಡೆ ಇಟ್ಟರೆ ಖಾರ 2 ವರ್ಷ ಆದರೂ ಕೆಡಲ್ಲ. ಅದಕ್ಕಾಗಿ ಇದರೊಳಗಡೆ ಹಾಕ್ತೀನಿ. ಇದಕ್ಕೆ ಬೇಕಂದರೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿ ನಾವು ತಿಕ್ಕಿ ಇಡ್ಬೋದು. ನನಗೆ ಎಣ್ಣೆ ಬೇಡ, ಇಷ್ಟೇ ಉದುರಾಗಿರಲಿ. ಎಣ್ಣೆ ಹಾಕಿಬಿಟ್ರೆ ಮಳೆಗಾಲಕ್ಕೆ ಸ್ವಲ್ಪ ಜಿಬಿ ಜಾಸ್ತಿ ಆಗುತ್ತೆ, ಅಂಟು ಥರ ಆಗುತ್ತೆ, ಬೇಡ. ಅಂದರೆ ಉಡುಪಿಯಲ್ಲೆಲ್ಲ ಜಾಸ್ತಿ ಮಳೆ ಇರೋದ್ರಿಂದ ಅದಕ್ಕಾಗಿ ಸ್ನೇಹಿತರೆ ಇದನ್ನೆಲ್ಲವನ್ನು ಈಗ ನಾನು ಇದಕ್ಕೆ ಹಾಕ್ಕೊಂಡ್ಬಿಡ್ತೀನಿ. ಎಷ್ಟು ಒಳ್ಳೆ ಪರಿಮಳ ಬರ್ತಾಯಿದೆ ಗೊತ್ತಾ ಖಾರದ್ದು. ಹಾಗೆ ತಿಂದು ಬಿಡ್ಬೇಕು ಅನಿಸುತ್ತೆ, ಎಷ್ಟು ಪರಿಮಳ ಒಳ್ಳೆ ಇದು ಆಗುತ್ತೆ. ಇದು ಮಸಾಲೆ ಖಾರ ತುಂಬ ಚೆನ್ನಾಗಿರುತ್ತೆ. ಇದು ಒಂದು ನಾವು ಪದಾರ್ಥ ಹಾಕಿಬಿಟ್ರೆ ಮಸಾಲೆ ರುಬ್ಬಿ ಹಾಕುವಂಥ ಅವಶ್ಯಕತೆನೇ ಇರಲ್ಲ ನೋಡಿ ಸ್ನೇಹಿತರೆ.
ನಾವು ಯಾವಾಗಲೂ ಉತ್ತರ ಕರ್ನಾಟಕದವ್ರು ಇದೇ ಥರ ಮಾಡ್ತೀವಿ. ಸಾಂಬಾರು ಹುಡಿ ಅಂತ ಸಾಂಬಾರು ಮಾಡಿದರೆ ಸಾಂಬಾರು ಹುಡಿ ಹಾಕುವಂಥ ಅವಶ್ಯಕತೆಯೇ ಇರೋಲ್ಲ. ಈ ಥರ ಮಾಡಿ ಎತ್ತಿಟ್ಕೊಂಡ್ಬಿಟ್ರೆ ಒಂದು ವರ್ಷಕ್ಕೆ. ನಮ್ಮ ತಂಗಿಯವ್ರ ಮನೆಯಲ್ಲೆಲ್ಲ ಜಾಸ್ತಿ ಮಾಡ್ತಾರೆ. ಅವ್ರು 10 ಕೆ ಜಿ ಒಮ್ಮೆ ಮಾಡಿದರೆ 6 ಕೆ ಜಿ 7 ಕೆ ಜಿ ಮಾಡ್ತಾರೆ. 6 ತಿಂಗಳು ಬರುತ್ತೆ ಅವ್ರದ್ದು. ಅಂದರೆ ಫ್ಯಾಮ್ಲಿ ದೊಡ್ಡದು ಇದೆಲ್ಲ. ಹಾಗಾಗಿ ಚಿಕ್ಕ ಫ್ಯಾಮ್ಲಿ 4 ಜನ ಇರೋದ್ರಿಂದ ಎಷ್ಟು ಸಾಕಾಗುತ್ತೆ ನಮಗೆ ವರ್ಷಕ್ಕೆ. ಕಾಯಿ ಮೆಣಸು ಒಂದು ಸ್ವಲ್ಪ ಉಪಯೋಗಿಸ್ತೀವಿ. ಹಾಗಾಗಿ ಇದು ಚೆನ್ನಾಗಿರುತ್ತೆ. ಇದೆಲ್ಲವನ್ನು ನಾನು ಹಾಕ್ಕೊಂಡ್ಬಿಡ್ತೇನೆ ಸ್ನೇಹಿತರೆ. ಎಲ್ಲವನ್ನು ಖಾರ 1.5 ಕೆ ಜಿ ಫುಲ್ಲಾಗಿದೆ ಇದು. ಇದಕ್ಕೆ ಈಗ ನಾನು ಏನು ಮಾಡ್ತೀನಿ ಅಂದರೆ ಒಂದು ಚಿಕ್ಕ ಪ್ಲಾಸ್ಟಿಕ್ ಕವರ್, ಇದ್ರ ಮೇಲೆ ಕವರ್ ಮುಚ್ಚಿ ಇದನ್ನು ಹಾಕಿ ಕಟ್ಟಿಬಿಡ್ತೀನಿ ಸ್ನೇಹಿತರೆ. 1 ವರ್ಷದ್ದು ನಮಗೆ ಯಾವಾಗ ಖಾಲಿ ಆಗುತ್ತೋ. ಈಗೊಂದು ಸ್ವಲ್ಪ ಇದೆ ನಂದು ಖಾರ, ಮುಂಚೆದ್ದು ಇನ್ನೂ ಸ್ವಲ್ಪ ಇದೆ ಹೋದ ವರ್ಷದ್ದು. ಅದು ಖಾಲಿ ಆದ ನಂತರ ಇದನ್ನು ತಕ್ಕೊಳ್ಳಿಕ್ಕೆ ಬರುತ್ತೆ ನೋಡಿ. ಇಲ್ಲಿ ಒಂದು ಪ್ಲಾಸ್ಟಿಕ್ ಕವರನ್ನು ಹಾಕ್ತಾಯಿದ್ದೀನಿ ಮೇಲ್ಗಡೆ. ಆಮೇಲೆ ಇದನ್ನಿಟ್ಟು ಇದರೊಳಗಡೆ ಏನು ಹೋಗಬಾರ್ದು ನೋಡಿ. ಇದರೊಳಗಡೆ ಏನು ಹೋಗಬಾರ್ದು ಅಂಥೇಳಿ ಮತ್ತೆ ಈ ಥರ ಒಂದು ಇದರಿಂದ ಕಟ್ಟಿಬಿಡಬೇಕು. ಸುತ್ತಲಿ ಎಳೆಯಿಂದ ಏನು ಹೋಗಲ್ಲ ಹಾಗೆ ಟೈಟಾಗಿ ಕಟ್ಕೊಂಡ್ಬಿಡ್ಬೇಕು ನೋಡಿ. ಚೆನ್ನಾಗಿ ಎಲ್ಲ ಕಡೆ ಒಳಗಡೆ ಇರಬೇಕು ಕವರು. ಸ್ವಲ್ಪ ದೊಡ್ಡ ಕವರ್ ತೊಗೊಂಡು ಕಟ್ಕೊಂಡು ಈ ಥರ ನೋಡಿ. ಹೀಗೆ ಕಟ್ಟಿಬಿಟ್ರೆ ಇದರೊಳಗಡೆ ಏನೂ ಹೋಗಲ್ಲ ಸ್ನೇಹಿತರೆ. ಇರುವೆ ಆಗಲಿ ಏನೂ ಹೋಗಲ್ಲ. ಹಾಗೆ ನೋಡಿ ಇಲ್ಲಿ ಕಾಣುತ್ತೆ ನಿಮಗೆ ಕವರ್ ಬರುತ್ತೆ. ಇದನ್ನ ಮೇಲ್ಗಡೆ ಬಾರ್ಕಿ ಇಟ್ಬಿಟ್ಟಿರ್ತೀವಿ ಇಷ್ಟು ಅದರ ಟೊಪ್ಪನ್ನು. ಇರುವೆ ಆಗಲಿ ಏನೂ ಹೋಗಲ್ಲ, ಗಾಳಿನೂ ಆಡಲ್ಲ. ಹಾಗಾಗಿ 1 ವರ್ಷ ಇಟ್ಟರು ಹಾಳಾಗಲ್ಲ, ಇದು ಏನೂ ಆಗಲ್ಲ. ಅದಕ್ಕಾಗಿ ಈ ಥರ ರೆಡಿ ಮಾಡಿ ಇಟ್ಬಿಡ್ತೇವೆ. ಒಬ್ಬೊಬ್ರು 6 ತಿಂಗಳಿಗೆ ಮಾಡ್ಕೋತಾರೆ. ನಾವೆಲ್ಲ ವರ್ಷದೊಮ್ಮೆ ಮಾಡ್ಕೊಂಬರ್ತೇನೆ. ಪದೇ ಪದೇ ಮಾಡ್ಲಿಕ್ಕೆ ಹೋಗಲ್ಲ. ಈಗ ಅರಿಶಿನ ಹುಡಿ ನೋಡಿ, ಅರಿಶಿನ ಹುಡಿ ಕೂಡ ಬೆಳಗ್ಗೆ ವಿಡಿಯೋದಲ್ಲಿ ಹಾಗೆ ತೋರಿಸಿದೆ. ಯಾವ ಥರ ಇದೆ ಅಂತ ತೋರಿಸ್ತೀನಿ ನಿಮಗೂ ಕೂಡ. ಈಗ ನಾವು ಇದೇ ಥರ ಅಂಗಡಿಯಿಂದ ಜಾಸ್ತಿ ತರಲ್ಲ. ಯಾಕಂದರೆ ನಮ್ಮ ತಂಗಿ ಮನೆಯವರು ಅರಿಶಿನ ಬೆಳೀತಾರೆ ಸ್ನೇಹಿತರೆ. ಅವರು ನಮಗೆ ಅರಿಶಿನ ಕೊಡ್ತಾರಲ್ಲ ಜಾಸ್ತಿ. ಹಾಗಾಗಿ ಇದೇ ಥರ ನಮ್ಮಮ್ಮ ಮಾಡ್ತಿದ್ದೆ ಆವಾಗಲೇ. ಈ ಸತಿ ನನ್ನ ತಂಗಿನೇ ಮಾಡಿಕೊಟ್ಟದ್ದು ನನಗೆ. ಇದು ಪ್ಲಾಸ್ಟಿಕ್ ಡಬ್ಬಿಯಾಗ ಹಾಕಿಟ್ಟಿದ್ದೀನಿ. ಪ್ಲಾಸ್ಟಿಕ್ ಡಬ್ಬಿಕ್ಕಿಂತ ಕಲ್ಬರ್ನಿದ್ದರೆ ಸಣ್ಣದು ಹಾಕೊಳ್ಳಿ. ಅದರಲ್ಲಿ ನನ್ನ ಹತ್ರ ದೊಡ್ಡದು ಇಷ್ಟು ಹಿಡಿಯೋಟ್ಟಿಲ್ಲ. ಅದಕ್ಕಾಗಿ ಇದ್ರೊಳಗಡೆ ಹಾಕ್ತಾಯಿದ್ದೀನಿ ನೋಡಿ. ನೋಡಿ ಇದು ಸಾಧಾರಣ ನಮಗೆ ಒಂದು ಅರ್ಧ ಕೆ ಜಿ 3/4 ಕೆ ಜಿ ಅಷ್ಟಿದೆ. ಇದು ನಮಗೆ 1 ವರ್ಷಕ್ಕೆ ಬರುತ್ತೆ. ಇದು ಸಾಕು. ಈ ಥರ ಟೋಪನ್ ಹಾಕಿ ಇದನ್ನು ಇಟ್ಕೊಂಡ್ಬಿಡ್ತೀನಿ. ಅಡುಗೆ ಇದನ್ನ ಯೂಸ್ ಮಾಡಲಿಕ್ಕೆ ತೆಗಿತೇನೆ ಇದನ್ನು ಡೈಲಿ. ಹಾಗಾಗಿ ನೋಡಿ ಇಷ್ಟು ಇಟ್ಬಿಡ್ತೇನೆ. ಈಗ 2 ಆಯಿತು. ಇನ್ನು ರಾತ್ರಿಗೆ ಏನಾದರೂ ಸ್ವಲ್ಪ ಅಡುಗೆನ ಮಾಡ್ಕೊತೇನೆ ಸ್ನೇಹಿತರೆ. ಮತ್ತೆ ಸಿಗ್ತೀನಿ ನೋಡಿ. ರಾತ್ರಿಗೆ ನಾನು ಇಲ್ಲಿ ಸಜ್ಜಕ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಈಗ ಬೆಲ್ಲದ ನೀರು ಬೆಲ್ಲ ಎಲ್ಲ ಕುದಿಸ್ಕೊಂಡು ಸೋದಿಸ್ಕೊಂಡಿದ್ದೀನಿ. ಯಾಕಂದರೆ ಇದರಲ್ಲಿ ಕಲ್ಲೆಲ್ಲ ಇರುತ್ತಲ್ಲ ಈಗ ರವೆನ ಹಾಕ್ತಾಯಿದ್ದೀನಿ ನೋಡಿ. ರವೆ ಎಷ್ಟು ಬೇಕೋ ಅಷ್ಟನ್ನು ಹಾಕಿ ಇದನ್ನು ಕುದಿಸ್ಕೊತೀನಿ. ಜಾಸ್ತಿ ಹಾಕ್ಲಿಕ್ಕೆ ಹೋಗ್ಬಾರ್ದು. ರವೆ ದಪ್ಪ ಇರುತ್ತೆ, ನೋಡ್ಕೊಂಡು ಹಾಕ್ಕೋಬೇಕಾಗಿ. ಕುದ್ದಿವಾಗ ಗಟ್ಟಿಯಾಗಿಬಿಡುತ್ತೆ ನಮಗೆ. ಮತ್ತು ಆವಾಗ ತಣ್ಣೀರೆಲ್ಲ ಹಾಕಬಾರ್ದು. ಮತ್ತು ಕುದಿಯುವಂಥ ನೀರನ್ನೇ ಹಾಕಬೇಕು. ಒಂದು ಸ್ವಲ್ಪ ಹಾಕಿದ್ದೀನಿ, ಒಂದು 1/4 ಕೆ ಜಿ ಅಷ್ಟು. 3 ಚಂಬು ನೀರು ಇಟ್ಕೊಂಡಿದ್ದೀನಿ ನೋಡಿ. ಇದಕ್ಕೀಗ ಒಂದು ಚಿಟಿಕೆ ಅಷ್ಟು ಉಪ್ಪನ್ನು ಕೂಡ ಹಾಕ್ತೀನಿ ನಾನು. ಯಾಕೆ ಅಂದರೆ ಸ್ವೀಟಿಗೆ ಸ್ವಲ್ಪ ಉಪ್ಪಿದ್ರೇ ಚೆನ್ನಾಗಿರುತ್ತೆ ನೋಡಿ. ಒಂದು ಚಿಟಿಕೆ ಅಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಸ್ವೀಟ್ ಮಾಡುವಾಗ ಉಪ್ಪಿದ್ರೇ ಅದು ಟೇಸ್ಟು ತುಂಬಾ ಚೆನ್ನಾಗಿ ಕೊಡುತ್ತೆ ನೋಡಿ. ಎಷ್ಟು ಈಗ ನೀರು ಥರ ಇದೆಯಲ್ಲ, ಈಗ ಇದು ಕುದ್ದು ಚೆನ್ನಾಗಿ ರೆಡಿ ಆಗುತ್ತೆ ನೋಡಿ. ಸಜ್ಜಕ ಮಾಡ್ತಾಯಿದ್ದೀನಿ, ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಸಜ್ಜಕ. ಹಾಗೆ ಇಲ್ಲಿ ನೋಡಿ ಅನ್ನ ರೆಡಿ ಇದೆ. ಹಾಗೆ ಇಲ್ಲಿ ಗುಳ್ಳ ತಂದಿದ್ನೆಲ್ಲ ನಾವು ಊರಿಂದ ಬರುವಾಗ. ಇಲ್ಲಿ ಗುರೆಳ್ ಕೂಡ ತೊಗೊಂಬಂದಿದ್ದೆ. ಗುರೆಳ್ ಹಚ್ಚಿ ಇವತ್ತು ನಾನು ಗುಳ್ಳ ಪದಾರ್ಥ ಮಾಡಿದೆ. ಚಪಾತಿ ಮಾಡಬೇಕಂತ ಮಾಡಿದ್ದೆ ಸ್ನೇಹಿತರೆ. ಚಪಾತಿ ಮಾಡಲಿಕ್ಕಾಗಲಿಲ್ಲ. ಯಾಕೆ ಅಂದರೆ ಬಿಟ್ಟುಬಿಟ್ಟೆ. ಈಗ ಸಜ್ಜಕ ಅನ್ನ ಪಲ್ಯ ಮಾಡಿದ್ದೇನೆ ನೋಡಿ. ಯಾವ ಥರ ಕುದೀತಾ ಇದೆ. ಊರಿಂದ ರೊಟ್ಟಿ ಕೂಡ ತಂದಿದ್ನೆಲ್ಲ ಮೆಕ್ಕೆಜೋಳದ್ದು. ಅದೊಂದಿಷ್ಟಿದೆ. ಅದಕ್ಕಾಗಿ ಪದಾರ್ಥ ಹಾಕ್ಕೊಂಡು ತಿಂದರೆ ಆಯ್ತು ಅಂಥೇಳಿ ಕುದೀಲಿ ಚೆನ್ನಾಗಿ ನೋಡಿ. ಯಾವ ನೀರು ಥರ ಇದೆ ಸಜ್ಜಕ. ಆಮೇಲೆ ನೋಡಿ ಎಷ್ಟು ಗಟ್ಟಿಯಾಗುತ್ತೆ ಇದು. ಕುದ್ದ ನಂತರ ಕುದಿಬೇಕು. ದಪ್ಪ ಇರುತ್ತೆ. ಮನೆಯದಾದರೆ ಸ್ವಲ್ಪ ಸಪೋರ ಇರುತ್ತೆ. ಮನೆಯದು ನಮ್ಮಮ್ಮ ಕೊಟ್ಟಿದ್ದಾರೆ ಬರುವಾಗ. ಇದು ಅಂಗಡಿದು, ಅದಕ್ಕಾಗಿ ಸ್ವಲ್ಪ ಇದಾಗುತ್ತೆ, ಕುದಿಬೇಕು. ಮನೆಯದಾದರೆ ಸಪೂರ ಇರುತ್ತೆ. ಎಷ್ಟು ಗಟ್ಟಿ ಆಯ್ತಲ್ಲ ಕುದ್ದು ನೋಡಿ. ಏಲಕ್ಕಿ ಪೌಡರ್ ಸ್ವಲ್ಪ ಹಾಕಿದೆ, ಸ್ಕಿಪ್ ಆಯಿತು.
ನೋಡಿ, ಯಾಕಂದರೆ ಕುದೀತದೆ ಅದು ಸ್ನೇಹಿತರೆ ತುಂಬಾ, ಅದಕ್ಕಾಗಿ ಬೇಗ ಗಟ್ಟಿಯಾಗಿಬಿಡುತ್ತೆ. ನೋಡಿ ಇಲ್ಲಿ ತುಂಬಾ ಎಷ್ಟು ಗಟ್ಟಿಗಿದೆ. ನಾನು ಈಗ ಸಾಯಂಕಾಲ ಮಾಡಿದರೂ ದೇವ್ರ ನೈವೇದ್ಯಕ್ಕೆ ಸ್ವಲ್ಪ ಕೊಡ್ತಾಯಿದ್ದೀನಿ. ಇದನ್ನು ಮುಚ್ಚಿ ಬಿಡ್ತೀನಿ. ಸ್ವಲ್ಪ ಹೊತ್ತು ಉಮ್ಗೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ ಅದು ಉಮ್ಗೊಂಡ್ರೆ. ನೋಡಿ ಇಲ್ಲಿ ಅನ್ನ ಕೂಡ ಇದೆ. ಸ್ವಲ್ಪ ದೇವ್ರ ನೈವೇದ್ಯಕ್ಕೆ ಈ ಥರ ಸ್ವೀಟ್ ಏನಾದರೂ ಮಾಡಿದರೆ ನಾವು ಈ ಥರ ನೈವೇದ್ಯನ ದೇವರಿಗೆ ಮೊದಲಿಗೆ ಮಾಡ್ತೇವೆ ಯಾವಾಗಲೂ. ನಮ್ಮಪ್ಪ ನಮ್ಮ ತಾಯಿ ಎಲ್ಲರೂ ಅಂದರೆ ನಮ್ಮ ಕಡೆ ಇದನ್ನು ಮಾಡ್ತೇವೆ ನಾವು ಯಾವಾಗಲೂ. ಏನಾದರೂ ಸ್ವೀಟ್ ಮಾಡಿದರೆ ಈ ಥರ ದೇವ್ರ ನೈವೇದ್ಯ ಮಾಡಿಬಿಟ್ಟೇ ನಾವು ಮುಂದೆ ಊಟ ಮಾಡೋದು. ಈಗ ಗುಳ್ಳ ಸ್ವಲ್ಪ ಪದಾರ್ಥ ಇಷ್ಟು, ಇದ್ರ ಮೇಲೆ ಸ್ವಲ್ಪ ಹಾಲು ಹಾಕ್ತೇನೆ. ಹಾಲು ಹಾಕಿ ನೈವೇದ್ಯ ಮಾಡಿ ಇದನ್ನು ಮಾಡ್ತೇನೆ. ನೋಡಿ ಸ್ನೇಹಿತರೆ, ಇಲ್ಲಿ ಸಜ್ಜಕ ಅನ್ನ, ಇವನು ಅನ್ನ ಪದಾರ್ಥ ಸಜ್ಜಕ ಹಾಕೊಂಡ್ರೆ ಇವ್ರು ಮೇಡಮರು ಇಲ್ಲಿ ಹಾಕ್ಕೊಳ್ತಾ ಇದ್ದಾರೆ. ನೋಡಿ, ಇವತ್ತಿನ ರಾತ್ರಿ ಊಟಕ್ಕೆ ನಮಗೆ ಇದು ಹಾಗೆ ಊಟ ಮಾಡಿದ ನಂತರ ಮಾವಿನಕಾಯಿ ಇವಾಗ ಸ್ವಲ್ಪ ಕಟ್ ಮಾಡಿದ್ದೀವಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀವಿ.